ಮೊದಲು ನೀನು ಅಳೋದು ನಿಲ್ಲಿಸು. ಅವ್ರ ಮುಂದೆ ನೀನು ಈಗ ಅಳ್ತಾ ಕೂತ್ಕೊಂಡ್ರೆ ಅವ್ರಿಗೆ ಇನ್ನೂ ಕೊಂಬರುತ್ತೆ. ನಾವೇನು ಮಾಡಿದರೂ ಇವಳು ಹೆದರ್ತಾಳೆ ಅಂತ ಅನ್ಕೋತಾರೆ. ಹೇಗಿದೆಯಮ್ಮ ಪಾವನಿ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಕೂತ್ಕೊಳ್ಳಿ. ನಾನು ಹಾಗೆ ಇದ್ದೀನಿ. ನನ್ನ ಮೊಮ್ಮಗಳಲ್ಲಿ ನೋಡ್ಬೇಕನ್ನಿಸ್ತಿದೆ. ಅವಳಿಲ್ಲ, ಎಲ್ಲೋ ಆಟಾಡಕ್ಕೆ ಹೋಗಿದ್ದಾಳೆ ಅನಿಸುತ್ತೆ. ಹೌದಾ? ಹೋಗ್ಲಿ ಬಿಡು, ಏನು ಮಾಡೋಕ್ಕಾಗುತ್ತೆ. ಪಾವನಿ, ನಾನೊಂದು ಮಾತು ಹೇಳ್ತೀನಿ, ಕೇಳ್ತೀಯಮ್ಮ? ನಮ್ಮ ಮನೆಗೆ ಬಾ ಅಂತ ಕರೆಯೋದು ಬಿಟ್ಟು ಬೇರೆ ಇನ್ನೇನಾದರೂ ಹೇಳಿ, ಯೋಚನೆ ಮಾಡ್ತೀನಿ. ನಿಮ್ಮ ಮನೆಗೆ ಕರಿಬೇಡ ಅಂತ ಹೇಳಿದ ಮೇಲೆ ಇನ್ನೇನಿರುತ್ತೆ ನನಗೆ ಹೇಳೋದಕ್ಕೆ? ನಾನು ಬಂದಿರೋದೇ ನಿನ್ನ ನಮ್ಮ ಮನೆಗೆ ಕರ್ಕೊಂಡು ಹೋಗೋಣ ಅಂತ. ನಡೆದಿದ್ದ ತಪ್ಪು ಹೆಂಗೂ ನಡೆದೋಗಿದೆ. ನೀನೇ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಅವ್ರನ್ನೆಲ್ಲ ಕ್ಷಮಿಸಿ ನಮ್ಮ ಮನೆಗೆ ಬಂದುಬಿಡ್ಬಾರ್ದ? ಸಾಧ್ಯನೇ ಇಲ್ಲ. ಬರೋಳಾಗಿದ್ದಿದ್ರೆ ನಿಮ್ಮ ಮಗ ಬಂದು ಕರೆದಾಗಲೇ ಬಂದುಬಿಡ್ತಿದ್ದೆ. ನೀವು ಬಂದು ಕರಿಬೇಕಾಗಿರಲಿಲ್ಲ. ಆಗಲೇ ಬಂದಿಲ್ಲ ಅಂದರೆ ಈಗ ಬರ್ತೀನಿ ಅಂತ ಹೆಂಗೆ ಅಂದ್ಕೊಂಡ್ರಿ? ಬರಲ್ಲ ನಾನು, ಕರಿಬೇಡಿ. ಆದರೂ ಡೈವೋರ್ಸ್ ನೋಟಿಸ್ ಕಳಿಸಿ ಮನೆಗೆ ಬಾ ಅಂತ ಯಾವ ಮುಖ ಇಟ್ಕೊಂಡು ಕರಿತಿದ್ದೀರಾ? ನನಗಂತೂ ಅರ್ಥ ಆಗ್ತಿಲ್ಲ. ಏನು ಡೈವರ್ಸ್ ನೋಟಿಸಾ? ನನ್ನ ಮಗ ಕಳಿಸಿದಾನ? ಇಲ್ಲಮ್ಮ, ನನಗೆ ವಿಷಯದ ಬಗ್ಗೆ ಗೊತ್ತೇ ಇಲ್ಲ. ನಿಮಗೆ ಗೊತ್ತಿಲ್ಲದೇ ನಿಮ್ಮ ಮಗ ಅಷ್ಟು ಮುಂದುವರೆದಿದ್ದಾರಾ? ಇಲ್ಲಮ್ಮ, ನಾನು ನಿಜ ಹೇಳಿದ್ರು ನಂಬ್ತೀಯ, ಸುಳ್ಳು ಹೇಳಿದ್ರು ನಂಬ್ತೀಯ? ನಿಜವಾಗ್ಲೂ ನನಗೆ ಈ ವಿಷಯದ ಬಗ್ಗೆ ಗೊತ್ತಿಲ್ಲ. ಡೈವರ್ಸ್ ನೋಟಿಸ್ ಕಳಿಸಿದ್ದಾನೆ ಅಂತಂದರೆ ನಾನು ಯಾಕೆ ನಿಮ್ಮ ಮನೆ ಹತ್ರ ಬರ್ತೀನಿ ಹೇಳೋ? ನಿನಗೆ ಸಮಾಧಾನ ಮಾಡಿ ಮನೆಗೆ ಕರ್ಕೊಂಡು ಹೋಗೋಣ ಅಂತ. ನನಗೆ ನಿಜವಾಗ್ಲೂ ಈ ವಿಷಯ ಗೊತ್ತಿಲ್ಲ. ಮೊದಲೇ ಗೊತ್ತಾಗಿದ್ದಿದ್ರೆ ಅವ್ನಿಗೆ ಕೆಲಸ ಮಾಡೋಕ್ಕೆ ನಾನು ಬಿಡ್ತಾನೇ ಇರಲಿಲ್ಲ. ಅವರು ಡೈವರ್ಸ್ ನೋಟಿಸ್ ಕಳಿಸಿದ್ರು ಕಳಿಸ್ದೇ ಇದ್ದರು ನಾನು ನಿಮ್ಮ ಮನೆಗೆ ಬರಲ್ಲ. ಹೇಳಿಬಿಡಿ ಅವರಿಗೆ. ಇಂಥ ಚೀಪ್ ಟ್ರಿಕ್ಸ್ ಎಲ್ಲ ಪ್ಲೇ ಮಾಡಿ ನನ್ನನ್ನು ಹೆದರಿಸ್ಬೋದು ಅಂದ್ಕೊಂಡಿದ್ರೆ ಅದು ಖಂಡಿತ ಅವ್ರ ಭ್ರಮೆನೇ ಆಗಿರುತ್ತೆ. ಡೈವರ್ಸ್ ಬೇಕಿದ್ರೆ ಕೊಡ್ತೀನಿ, ನನಗೆ ಅದ್ರ ಬಗ್ಗೆ ಯೋಚನೆ ಇಲ್ಲ. ಆದರೆ ನನ್ನ ಮಗಳನ್ನ ನನ್ನ ಪ್ರಾಣ ಇರುವವರೆಗೂ ಕೊಡಲ್ಲ. ಆ ಆಸೆ ಬಿಡಕ್ಕೆ ಹೇಳಿ ನಿಮ್ಮ ಮಗನಿಗೆ. ಆದರೂ ಮಗಳೇ ಬೇಡ ಅಂತ ಮನೆಯಿಂದ ಹೊರಗಾಗ್ತವನಿಗೆ ಈಗ ಸಡನ್ನಾಗಿ ಮಗಳ ಮೇಲೆ ಇಷ್ಟು ಪ್ರೀತಿ ಯಾಕೆ ಬಂತು ಅಂತ ನನಗೆ ಅರ್ಥ ಆಗ್ತಿಲ್ಲ. ಇಲ್ಲಮ್ಮ ಪಾವನಿ, ನಿನ್ನನ್ನು ಮನೆಯಿಂದ ಹೊರಗೆ ಹಾಕಿದ್ಮೇಲೆ ಅವ್ನ ತಪ್ಪಿನ ಅರಿವಾಗಿದೆ ಅವನಿಗೆ. ನಿನ್ನನ್ನು ನಿನ್ನ ಮಗಳನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ತುಂಬ ಒದ್ದಾಡ್ತಿದ್ದಾನೆ ಅವನು. ಒಂದೇ ಒಂದು ಸತಿ ಅವನನ್ನು ಕ್ಷಮಿಸ್ಬಿಡು ಪಾವನಿ. ಮತ್ತೆ ಇನ್ಯಾವತ್ತೂ ಈ ತಪ್ಪು ಆಗದೆ ಇರೋ ಹಾಗೆ ನಾನು ನೋಡ್ಕೋತೀನಿ. ನನ್ನನ್ನು ನಂಬು. ಒಂದು ಸತಿ ತಪ್ಪಾದಾಗಲೇ ನಿಮ್ಮ ಕೈಲೇನೂ ಮಾಡೋಕ್ಕಾಗಲಿಲ್ಲ. ಇನ್ನು ಮುಂದೆ ಯಾವತ್ತೂ ಏನೂ ಮಾಡ್ತೀರಾ ಅಂತ ನಾನು ಹೆಂಗೆ ನಂಬಲಿ? ಹೌದು, ಮನೆಗೆ ದೊಡ್ಡವನಾಗಿ ಯಜಮಾನ ಆಗಿ ನಾನು ಅವತ್ತು ಸುಮ್ಮನೆ ಇರಬಾರ್ದಾಗಿತ್ತು. ನನ್ನ ಮಗಳು ಕೂಡ ಇದ್ರ ಬಗ್ಗೆ ಮಾತಾಡಿದ್ದಾಳೆ ನನ್ನ ಹತ್ರ. ಅವತ್ತು ನಾನು ಮಾಡಿದ ತಪ್ಪೇ ಇರ್ಬೋದು. ಆದರೆ ಇನ್ಮೇಲೆ ಆ ತಪ್ಪು ಮಾಡಲ್ಲ ಅಂತ ನಾನು ಭರವಸೆ ಕೊಡ್ತೀನಿ. ಒಂದು ಸತಿ ಅವಕಾಶ ಕೊಡೋಕ್ಕಾಗಲ್ವಾ? ಆಗೋದಿಲ್ಲ. ಒಂದು ಸತಿನೂ ಇಲ್ಲ, 2 ಸತಿನೂ ಇಲ್ಲ. ನನಗಿಷ್ಟ ಇಲ್ಲ. ನೀವು ಎಷ್ಟು ಸತಿ ಕೇಳಿದರೂ ನಾನು ಅದನ್ನೇ ಹೇಳ್ತೀನಿ. ನಾನು ಬರಲ್ಲ ನಿಮ್ಮ ಮನೆಗೆ. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ನೀನು ಮನೆಗೆ ಬರೋಕ್ಕೆ ಒಪ್ಕೊಂಡ್ರೆ ನನ್ನ ಮಗನ ಹತ್ರ ಈ ಡೈವರ್ಸ್ ನೋಟಿಸ್ ಬಗ್ಗೆ ನಾನು ಮಾತಾಡೋಕ್ಕಾಗುತ್ತೆ. ನೀನು ಒಪ್ಕೊಂಡ್ರೆ ಅಟ್ಲೀಸ್ಟ್ ಅವನಿಗೆ ಸಮಾಧಾನ ಮಾಡ್ಬೋದು. ನಾನು ಮನೆಗೆ ಬರೋಕ್ಕೆ ಒಪ್ಕೊಂಡಿದ್ದಾಳೆ, ಅದನ್ನು ವಾಪಸ್ ತಗೋ ಅಂತ. ನೀನು ಹೀಗೆ ಕಟ್ಟಿ ಮುರಿದಾಗ ನಾನು ಬರೋದೇ ಇಲ್ಲ ಅಂತ ಹೇಳಿದರೆ ನಾನು ಅವನಿಗೆ ಏನು ಹೇಳಿ ಸಮಾಧಾನ ಮಾಡಲಿ? ನೀನೇ ಯೋಚನೆ ಮಾಡು. ಏನು ಹೆದರ್ಸ್ತಿದ್ದೀರಾ? ನೀನು ಮನೆಗೆ ಬರೋಕ್ಕೆ ಒಪ್ಕೋ, ಇಲ್ಲ ಅಂದರೆ ಡೈವರ್ಸ್ ನೋಟಿಸ್ ವಾಪಸ್ ತೊಗೊಳಕ್ಕಾಗಲ್ಲ ಅಂತ ಹೇಳ್ತಿದ್ದೀರಾ? ಇದಕ್ಕೆಲ್ಲ ಹೆದರೋಳಲ್ಲ ನಾನು. ಹೋಗಿ ನಿಮ್ಮ ಮಗನಿಗೆ ಹೇಳಿ ನೋಟಿಸ್ ವಾಪಸ್ ತಗೋ ಅಂತ ಅಲ್ಲ. ಧೈರ್ಯ ಇದ್ದರೆ ಕೊನೆವರೆಗೂ ಇದರಲ್ಲಿ ನಿಂತು ಹೋರಾಡೋಕ್ಕೆ ಹೇಳಿ. ಖಂಡಿತ ಅವ್ರು ಇದರಲ್ಲಿ ಸೋತ್ತಾರೆ. ಗೆಲುವು ನಂದೆ, ಬರ್ದಿಟ್ಕೊಳ್ಳಿ. ಅತಿ ಆತ್ಮವಿಶ್ವಾಸ ಒಳ್ಳೆಯದಲ್ಲ ಪಾವನಿ. ನಾಳೆ ಬೆಳಿಗ್ಗೆ ಏನಾದರೂ ಆದರೆ ನಾನು ಏನೂ ಮಾಡೋಕ್ಕಿರೋದಿಲ್ಲ. ಈಗಲೇ ನನ್ನ ಮಾತು ಕೇಳಿ ನಮ್ಮ ಮನೆಗೆ ಬಂದುಬಿಡು. ನಂದು ಅತಿ ಆತ್ಮವಿಶ್ವಾಸ ಅಲ್ಲ, ನಂಬಿಕೆ. ನ್ಯಾಯದ ಮೇಲೆ ನನಗೆ ನಂಬಿಕೆ ಇದೆ. ತಪ್ಪು ನಿಮ್ಮ ಕಡೆ ಇದೆ. ನೀವು ಖಂಡಿತ ಸೋಲ್ತೀರಾ. ಯಾವ ಹಕ್ಕಿದೆ ಅಂತ ನನ್ನ ಮಗಳು ಬೇಕು ಅಂತ ಕೇಳ್ತಿದ್ದಾರೆ. ನಾನೇ ಇವಳು ನಿಮ್ಮ ಮಗಳು ಅಂತ ಹೇಳೋ ತನಕ ನಿಮ್ಮ ಮಗನಿಗೆ ಗೊತ್ತಿಲ್ಲ ಅದು ಅವ್ರದ್ದೇ ಮಗಳು ಅಂತ. ಹಾಗಿರುವಾಗ ಯಾವ ಅಧಿಕಾರದ ಮೇಲೆ ಮಗು ಬೇಕು ಅಂತ ಕೇಳ್ತಾರೆ ಅವರು? ನೋಡಿ, ಕೊನೆ ಸತಿ ಹೇಳ್ತಿದ್ದೀನಿ, ಮೊದಲಿನಿಂದ ಎದ್ದು ಹೊರಗೆ ಹೋಗಿ. ಮೊದಲನೇ ಸತಿ ನಮ್ಮ ಮನೆಗೆ ಬಂದಿದ್ದೀರ. ನಾನೇ ನಿಮ್ಮನ್ನು ಹೊರಗೆ ದಬ್ಬ ಹಂಗೆ ಮಾಡ್ಕೋಬೇಡಿ. ನನ್ನ ಮಗಳನ್ನಲ್ಲ, ನಮ್ಮ ಮನೆಗೆ ಹುಲ್ ಕಡ್ಡಿನ ಕೂಡ ಕಿತ್ಕೊಂಡು ಹೋಗೋಕ್ಕಾಗಲ್ಲ ನಿಮ್ಮ ಕೈಯಲ್ಲಿ. ಆಯಿತು, ಏನೋ ಗಂಡ ಹೆಂಡತಿ ಚೆನ್ನಾಗಿರಲಿ, ನಮ್ಮ ಮನೆ ಸೊಸೆ ನಮ್ಮ ಮನೆಗೆ ಬರಲಿ ಅನ್ನೋ ಆಸೆಯಿಂದ ಬಂದೆ. ಆದರೆ ನಿಮ್ಮ ಮನಸ್ಸು ನೀನು ಬದಲಾಯಿಸ್ಕೊಳ್ಳಲ್ಲ ಅಂದಮೇಲೆ ನಾನು ಎಷ್ಟೇ ಪ್ರಯತ್ನ ಮಾಡಿದರೂ ವ್ಯರ್ಥನೇ ಇದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕತೆ ಬಗ್ಗೆ ನಿಮಗೇನು ಅನ್ನಿಸ್ತಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.